La 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 la. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋಗೆ ನಿಮಗೆಲ್ರಿಗೂ ಸ್ವಾಗತ. ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಹೊಸ ಬೋರ್ ಕೊರೆಸಿದ್ವಿ, ಅದರಲ್ಲಿ ನೀರು ಬಂದಿತ್ತು. ಆ ಮಾಹಿತಿನ ನಿಮ್ಮ ಹತ್ರ ಹಂಚ್ಕೊಂಡಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಅದಾದಮೇಲೆ ಏನು ಮಾಡಿದ್ವಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನಮ್ಮ ಹಳೆ ಬೋರಲ್ಲಂತೂ ನೀರು ಬರಲಿಲ್ಲ. ನಾವು ಹೊಸ ಬೋರ್ ಕೊರೆಸಿದಾಗ ಅದರಲ್ಲಾದರೂ ನೀರು ಬಂತಲ್ಲ ಅಂತ ಖುಷಿಯಾಗಿ ಈಗ ಮೋಟ್ರನ್ನ ಬಿಟ್ಟು ಚೆಕ್ ಮಾಡಿದ್ರೆ ನಮಗೆ ಇದರಲ್ಲೂ ಕೂಡ ನೀರು ಬರಲಿಲ್ಲ. ನಮಗೆ ಹೇಗಾಯಿತು ಅಂದರೆ ಮೊನ್ನೆ ಇನ್ನೂ ಕೊರೆಸಿದ್ದೀವಿ, ಅವಾಗ ನೀರು ತೋರಿಸಿದೆ, ಆದರೆ ಈಗ ನೀರು ಬರ್ತಾಯಿಲ್ಲ. ವೋಲ್ಟೇಜ್ ಎಲ್ಲ ಚೆಕ್ ಮಾಡಿದ್ವಿ, ವೋಲ್ಟೇಜು ಎಲ್ಲ ಪ್ರಾಪರಾಗಿದೆ, ಆದರೂ ಕೂಡ ನಮಗೆ ನೀರು ಬರಲಿಲ್ಲ. ನಂತರ ನಾವು ಮೋಟ್ರದ್ದೇನಾದರೂ ಪ್ರಾಬ್ಲಮ್ ಇರ್ಬೋದು, ಕೆಲವೊಂದೊಂದು ಐಟಮ್ಸ್ಗಳು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಆಗಿಯೇ ಇದ್ಬಿಡುತ್ತೆ. ಸೊ ನಾವು ಆ ಥರ ಏನಾದರೂ ಆಗಿರ್ಬೋದಾ ಅಂತ ಹೇಳಿಬಿಟ್ಟು ನಾವು ಎಲ್ಲಿ ಮೋಟರ್ನ ಪರ್ಚೇಸ್ ಮಾಡಿದ್ವಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಬರೋದಕ್ಕೆ ಹೇಳಿದ್ವಿ. ಅವ್ರ ಕಡೆಯಿಂದ ಒಂದು ಸಲ ಚೆಕ್ ಮಾಡಿ ಏನು ಮಾಡಬಹುದು ಅದನ್ನು ಮಾಡಲಿ ಅಂತ ಹೇಳಿ. ಸೊ ಅವ್ರ ವೆಹಿಕಲ್ ತೊಗೊಬಂದರು. ಅವರು ಇನಿಷಿಯಲಿ ಅವ್ರು ಅನಲೈಸ್ ಮಾಡಿದ್ರ ಪ್ರಕಾರ ವೋಲ್ಟೇಜ್ ಏನಾದರೂ ಪ್ರಾಬ್ಲಮ್ ಇರುತ್ತೆ, ಅದರಿಂದ ಆ ಥರ ಆಗ್ತಿರ್ಬೋದು ಅಂದ್ಬಿಟ್ಟು ಅವ್ರದ್ದೇ ಜನ್ರೇಟ್ರು ಎಲ್ಲ ಆನ್ ಮಾಡಿ ಚೆಕ್ ಮಾಡಿದ್ರು. ಆ ಥರ ಎಲ್ಲ ಮಾಡಿ ಚೆಕ್ ಮಾಡಿದ್ರೂ ಕೂಡ ನಮಗೆ ನೀರೇನು ಬರಲಿಲ್ಲ. ಆಮೇಲೆ ಒಂದು ಸಲ ಸಣ್ಣದಾಗಿ ಸ್ವಲ್ಪ ನೀರು ಬಂತು. ಆ ನೀರು ಆ್ಯಕ್ಚುಲಾಗಿ ನೋಡಬೇಕು ಅಂತ ಅಂದರೆ ನಾವು ಏನು 3 HP 21 ಸ್ಟೇಜ್ ಏನು ಹಾಕಿದ್ದೀವಿ ಆ ಮೋಟರ್ ಕಾಂಬಿನೇಷನ್ನು, ಅದಕ್ಕೆ ಆ ಫೋರ್ಸ್ ಅಲ್ಲ, ಇನ್ನೂ ಜಾಸ್ತಿ ಫೋರ್ಸಾಗಿ ಬರಬೇಕಿತ್ತು. ಬಟ್ ಅದು ಬರ್ತಾ ಇದ್ದಿದ್ದು ನೀರು ಬಂದುಬಿಟ್ಟು ಸಣ್ಣದಾಗಿ ಬರ್ತಾಯಿತ್ತು. ಸೊ ಆವಾಗ ಅವರು ಕನ್ಫರ್ಮ್ ಮಾಡಿಕೊಂಡ್ರು ಏನಾದರೂ ಪ್ರಾಬ್ಲಮ್ ಆಗಿರ್ಬೋದು ಮೋಟ್ರಲ್ಲಿ ಅಂತ. ಸೊ ಅಲ್ಲಿವರೆಗೂ ನಮಗೂ ಭಯ ಆಯಿತು, ನಮಗೆ ನೀರೇ ಇಲ್ಲ ಅಂತ. ಬಟ್ ನೀರು ಬಂದ ಮೇಲೆ ಅವ್ರು ಅಂದರು ಇಲ್ಲ ನೀರಿದೆ, ಬಟ್ ಪ್ರಾಬ್ಲಮ್ ಮೋಟ್ರಲ್ಲಿ ಏನೋ ಆಗಿದೆ ಅಂತ. ಸೊ ನೆಕ್ಸ್ಟು ಅದನ್ನ ತೆಗೆದುಬಿಟ್ಟು ರಿಪೇರಿಗೆ ತೊಗೊಂಡು ಹೋಗೋಣ, ಅಲ್ಲಿ ಚೆಕ್ ಮಾಡಿ ನಿಮಗೆ ಏನಾಗಿದೆ ಅಂತ ಅಂದು ತಿಳಿಸ್ತೀವಿ ಅಂತ ಅಂದರು. ಸೊ ನಾವು ಅದಕ್ಕೆಲ್ಲ ಓಕೆ ಅಂದ್ಕೊಂಡು ನೆಕ್ಸ್ಟು ಅದನ್ನು ಎತ್ತಬೇಕು ಅಂತ ಮತ್ತೆ ಆ ವೆಹಿಕಲನ್ನೆಲ್ಲ ಒಳಗೆ ತೊಗೊಬಂದು ಅದನ್ನು ನಾವು ಇಳಿಸೋದಕ್ಕೆ ಈಸಿ ಮೋಟ್ರನ್ನ, ಬಟ್ ಎತ್ತೋದಕ್ಕೆ ಕಷ್ಟ. ಸೊ ಹಾಗಾಗಿ ಅವ್ರದ್ದೇ ವೆಹಿಕಲಲ್ಲಿ ಆ ರೋಲರ್ ಏನಿರುತ್ತಲ್ಲ, ಸೊ ಅದನ್ನು ಆನ್ ಮಾಡ್ತಾರೆ, ಆ ರೋಲರ್ನ ಸುತ್ಕೊಳ್ಳುತ್ತದು, ಅದು ಈಸಿ ಆಗುತ್ತೆ. ಸೊ ಅದರಿಂದ ಅವರು ಮೋಟ್ರನ್ನ ತೆಗಿತಾ ಇದ್ದಾರೆ. ಸೊ ತೆಗೆದ್ಬಿಟ್ಟು ಅದರಲ್ಲಿ ಏನಾಗಿದೆ ಅಂತ ಚೆಕ್ ಮಾಡ್ತಾರೆ. ಇದಿಷ್ಟು ನಡೆಯೋ ಅಷ್ಟೊತ್ತರ ಒಳಗಡೆಗೆ ನಮಗೆಲ್ಲ ಸುಮಾರು ಒಪಿನಿಯನ್ಸ್ಗಳು ಸಿಕ್ತು. ನೀವು ಬೇರೆ ಬ್ರ್ಯಾಂಡಿಗೆ ಹೋಗಬೇಕಿತ್ತು. ನಾವು ಆ್ಯಕ್ಚುಲಿ ಟೆಕ್ಸ್ಮೋ ಬ್ರ್ಯಾಂಡ್ ಹಾಕಿದ್ವಿ. ಸುಮಾರು ಜನ ಅದು ಚೆನ್ನಾಗಿದೆ ಅಂತಲೂ ಅಂದರು, ಕೆಲವರು ಚೆನ್ನಾಗಿಲ್ಲ, ನೀವು ಬೇರೆ ಬ್ರ್ಯಾಂಡಿಗೆ ಹೋಗಬೇಕಿತ್ತು ಅಂತ ಅಂದರು. ಕೆಲವರು ನೀವು ಹಾಕಿರೋದು 3 HP 21 ಸ್ಟೇಜು, ಅದು ಅಲ್ಲ, ನೀವು 3 HP 30 ಸ್ಟೇಜ್ ಆದರೂ ಹಾಕಬೇಕಿತ್ತು, ಆ ಥರ ಒಪಿನಿಯನ್ನು ಕೊಟ್ಟರು. ನಮಗೆ ಒಟ್ಟಿನಲ್ಲಿ ನೀರು ಬಂದರೆ ಸಾಕು ಅನ್ನೋ ಥರ ನಾವಿದ್ದರೆ ಕೆಲವರು ಅವ್ರವ್ರ ಒಪಿನಿಯನ್ಸ್ಗಳನ್ನ ಶೇರ್ ಮಾಡೋದ್ರಲ್ಲಿ ಅವರು ಬ್ಯುಸಿಯಾಗಿದ್ದರು. ಸೊ ನಾವು ಯಾವ್ಯಾವ್ದು ತೊಗೋಬೇಕು ಅದನ್ನು ತೊಗೊತಿದ್ವಿ, ಯಾವ್ಯಾವ್ದು ಬಿಡಬೇಕು ಅದನ್ನ ಅಲ್ಲಲ್ಲೇ ಬಿಡ್ತಾಯಿದ್ವಿ, ಏನು ಹ್ಞೂ ಅಂತಿದ್ವಿ, ಬಿಡ್ತಾಯಿದ್ವಿ ಅಷ್ಟೇ. ಸೊ ನಿಮಗೇನಾದರೂ ನಾವು ಹಾಕಿರೋ ಕಾಂಬಿನೇಷನ್ನು ಅಥವಾ ನಮ್ಮ ಬ್ರ್ಯಾಂಡು ಸರಿ ಇಲ್ಲ ಅಂತ ಏನಾದ್ರು ಅನಿಸಿದರೆ ಯಾವ ಬ್ರ್ಯಾಂಡ್ ಹಾಕ್ಬೋದಿತ್ತು, ಎಷ್ಟು ಸ್ಟೇಜ್ ಹಾಕ್ಬೋದಿತ್ತು ಅದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ. ಅದು ನಮಗೂ ಹೆಲ್ಪ್ ಆಗುತ್ತೆ. ಯಾರಾದರೂ ಈ ವಿಡಿಯೋ ನೋಡಿ ಕಮೆಂಟ್ ಚೆಕ್ ಮಾಡಿದ್ರೆ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಇವರು ಇಲ್ಲಿ ಮೋಟ್ರೆಲ್ಲ ತೆಗೆದಾದ್ಮೇಲೆ ಹಾಗೆ ಚೆಕ್ ಮಾಡಬೇಕಾದ್ರೆ ಅವರಿಗೆ ಸ್ವಲ್ಪ ಧೂಳು ಥರ ಕಾಣಿಸ್ತಿದೆ. ಇವ್ರು ಅದನ್ನು ಏನು ಹೇಳ್ತಾರೆ ಅಂದರೆ ಸಿಲ್ಟ್ ಅಂತ ಹೇಳ್ತಾರೆ. ಸಿಲ್ಟ್ ಅಂದರೆ ಈಗ ಬೋರ್ ಕೊರಿಬೇಕಾದ್ರೆ ನಮಗೆ ಕಲ್ಲು ಬಂಡೆ ಅದೆಲ್ಲ ಕೊರೆದಿರುತ್ತಲ್ಲ, ಆ ನೀರಲ್ಲಿ ಸಣ್ಣ ಸಣ್ಣ ಪಾರ್ಟಿಕಲ್ಸ್ಗಳೆಲ್ಲ ಇರುತ್ತೆ. ನಾವಿವಾಗ ಹೊಸ ಮೋಟ್ರನ್ನ ಹಾಕಿರೋದ್ರಿಂದ ಆ ಸಿಲ್ಟ್ ಅಂತ ಏನಿದೆ ಅದು ಇದರಲ್ಲಿ ಸ್ಟೋರ್ ಆಗಿದೆ, ಜಾಮ್ ಆಗಿದೆ. ಅವರು ಮೋಟರು ಮತ್ತು ಪಂಪನ್ನು ಅಲ್ಲಿ ಬಿಚ್ಚಬೇಕಾದ್ರೆ ಆ ಸಿಲ್ಟ್ ಜಾಮ್ ಆಗಿರೋದನ್ನು ನೋಡಿ ನಮಗೂ ತೋರಿಸಿದ್ರು. ನೋಡಿ ಇಲ್ಲಿ ಆ ಸಿಲ್ಟ್ ಜಾಮ್ ಆಗಿದೆ, ಸೊ ಇದರಿಂದ ನೀರು ಫೋರ್ಸ್ ಕಡಿಮೆ ಆಗ್ತಿದೆ, ಆಮೇಲೆ ನೀರು ಬರೋದಕ್ಕೂ ಕೂಡ ಅದು ಬಿಡ್ತಾ ಇಲ್ಲ. ಸೊ ಫಸ್ಟು ಅದನ್ನು ನಾವು ಕ್ಲೀನ್ ಮಾಡಿ ನೆಕ್ಸ್ಟ್ ಮತ್ತೆ ಮೋಟ್ರ್ ಬಿಟ್ಟು ನೋಡೋಣ ಅಂತ ಹೇಳಿದ್ರು. ಸೊ ಅದೇ ಥರ ಅವರು ಕ್ಲೀನ್ ಮಾಡ್ಕೊಂಡ್ಬಂದು ಮತ್ತೆ ಮೋಟ್ರನ್ನ ಆ್ಯಡ್ ಮಾಡಿದಾಗ ನಮಗೆ ನೀರು ಬಂತು. ನಮಗೆ ಆವಾಗ ತುಂಬ ರಿಲೀಫ್ ಆಯಿತು. ಸೊ ಮೋಟ್ರು ವರ್ಕ್ ಆಗ್ತಾಯಿದೆ, ಬೋರಲ್ಲಿ ನೀರು ಇದೆ ಅಂತ ಹೇಳಿ. ಸೊ ಅವರು ಸಿಲ್ಟ್ ಜಾಮ್ ಆಗಿರೋದ್ರಿಂದ ಈ ಥರ ಆಗಿದೆ ಅಂತ ಹೇಳಿದ್ದಕ್ಕೆ ನಾವು ಎಲ್ಲ ಹೊಸ ಬೋರ್ಗಳು ಕೊರೆಸ್ದಾಗ್ಲೂ ಈ ಥರ ಸಿಲ್ಟ್ ಪ್ರಾಬ್ಲಮ್ಸ್ ಬರುತ್ತಾ, ಮೋಟ್ರುಗಳಿಗೆ ಜಾಮ್ ಆಗೋದು ಆ ಥರ
ಆಗುತ್ತಾ ಅಂತ ಕೇಳಿದ್ವಿ. ಅವರು ಎಲ್ಲ ಕಡೆನೂ ಈ ಥರ ಜಾಮ್ ಆಗೋದು ಪ್ರಾಬ್ಲಮ್ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಕೆಲವೊಂದೊಂದು ಕಡೆ ಸಿಲ್ಟ್ ಜಾಸ್ತಿ ಇತ್ತು ಅಂದಾಗ ಹಿಂಗೆ ಜಾಮ್ ಆಗೋ ಸಾಧ್ಯತೆ ಇರುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಅವರು ಆಪ್ಷನ್ನ ಹೇಳಿದ್ದು ಸ್ಟೀಲ್ ಪಂಪ್ಗಳಿಗೆ ಹೋದರೆ ಜಾಮ್ ಆಗೋ ಪರ್ಸೆಂಟೇಜ್ ಕಡಿಮೆ ಇರುತ್ತೆ. ಕಂಪ್ಲೀಟ್ಲಿ ಜಾಮ್ ಆಗಲ್ಲ ಅಂತ ಅಲ್ಲ, ಬಟ್ ಪರ್ಸೆಂಟೇಜ್ ಕಡಿಮೆ ಫೈಬರ್ಗಿಂತ ಅಂತ. ಸೊ ಯಾರಾದರೂ ಹೊಸ ಬೋರ್ ಕೊರೆಸಿ ಅಥವಾ ಮೋಟ್ರ್ ಏನಾರು ಹಾಕ್ಸೋರಿದ್ದರೆ ಸ್ಟೀಲಿಂದು ಒಂದು ಒಪಿನಿಯನ್ ತೊಗೊಂಡು ಮುಂದುವರಿರಿ ಅಂತ ಹೇಳ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.